ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ ಮೂರನೇ ಸುದ್ದಿ, ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆ ಆಗಿರೋದು. 10 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಆಗಿದೆ ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ. ಟ್ರಂಪ್ ಏನು ಹೇಳಿದ್ರು ಈ ವಿಚಾರದ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇಸ್ರೇಲ್ ಅಧ್ಯಕ್ಷರು ಮತ್ತು ಲೆಬನಾನ್ ಅಧ್ಯಕ್ಷ ಜೋಸೆಫ್ ಅವನ್ ಜೊತೆಗಿನ ಸಭೆ ಫಲ ಕೊಟ್ಟಿದೆ ಅಂತ ಅವರು ಹೇಳ್ತಾ ಇರೋದು. ಅವ್ರ ಜೊತೆಗೆ ಒಂದು ಸಭೆ ಮಾಡಿದ್ದೀವಿ, ಆ ಸಭೆ ಜೊತೆಗೆ ಇದೊಂದು ನಮಗೆ ಅನುಕೂಲ ಆಗಿದೆ ಅಂತ. ಇದರ ಜೊತೆಗೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ 10 ದಿನಗಳ ಕಾಲ ಇದೀಗ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗಿದೆ. ಈ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ, ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. Hezbollah stick to the ceasefire. Are you confident about that? I think they will. I think it's going to be, actually it's very exciting because it's 48 years. We're going to be meeting with Bibi Netanyahu, as you know, and the president of Lebanon. ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು? ಅವ್ರು ಹೇಳ್ತಾ ಇದ್ದಾರೆ, ನಾನು ಜಾಗತಿಕವಾಗಿ ಇದುವರೆಗೂ 9 ಯುದ್ಧ ನಿಲ್ಲಿಸಿದ್ದೆ, ಇದು 10ನೇ ಯುದ್ಧ ನಾನು ನಿಲ್ಲಿಸ್ತಾ ಇರೋದು ಅಂತ. ಇದು ನಾವು ಗಮನಿಸಬೇಕಾದಂಥ ಸಂಗತಿ. ಇಸ್ರೇಲ್ ಲೆಬನಾನ್, ಇಸ್ರೇಲ್ ಹಮಾಸ್, ಇಸ್ರೇಲ್ ಇರಾನ್, ಭಾರತ ಪಾಕಿಸ್ತಾನ ಸೇರಿದಂತೆ ಒಟ್ಟು 9 ಅಂತ. ಆದರೆ ಇದೀಗ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ ಜಾರಿಯಾಗಿದೆ. ಇದರ ಜೊತೆಗೆ ಕಳೆದ ಮಾರ್ಚ್ 2ರಿಂದ ಇಲ್ಲಿಯ ತನಕ 2,000 ಜನ ಇಲ್ಲಿಗ ಮೃತಪಟ್ಟಿದ್ದಾರೆ. ಇದೀಗ ಟ್ರಂಪ್ ಹೇಳ್ತಿದ್ದಾರೆ, ಆರ್ಮೇನಿಯಾ, ಅಜರ್ಬೈಜಾನ್, ಈಜಿಪ್ಟ್, ಇಥಿಯೋಪಿಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ಕಾಂಗೋ, ರುವಾಂಡಾ, ಸರ್ಲಿಯಾ, ಕೋಸೋವೊ ಈ ಎಲ್ಲ ಯುದ್ಧಗಳನ್ನು ಏನು ನಿಲ್ಲಿಸಿದ್ದೆ, ಈ ಯುದ್ಧದ ನಂತರ ಇವತ್ತು ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇದ್ದಂಥ ಯುದ್ಧವನ್ನು ಕೂಡ ನಾವು ನಿಲ್ಲಿಸಿಬಿಟ್ಟಿದ್ದೀನಿ ಅಂತ. 1982ರ ಕಥೆಯನ್ನು ನಾವು ಮೊನ್ನೆ ಮಾತನಾಡಿದ್ದೀವಿ. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದ್ದು ಹೆಜ್ಬುಲ್ಲಾ ಕಾರಣಕ್ಕಾಗಿ. ಅಲ್ಲಿರುವಂಥ ಹೆಜ್ಬುಲ್ಲಾ ಅವರನ್ನು ಹೊರ ಓಡಿಸಬೇಕು ಅಂತ 18 ವರ್ಷಗಳ ಕಾಲ ಇಸ್ರೇಲ್ ಸೈನಿಕರಲ್ಲಿ ಇದ್ದಿದ್ದು. 1983ರಲ್ಲಿ ಏನಾಗಿತ್ತು, ಅಮೆರಿಕದ ನೇತೃತ್ವದಲ್ಲಿ, ರೋಬಿಯೋ ನೇತೃತ್ವದಲ್ಲಿ ಒಂದು ಒಪ್ಪಂದ ಆಗಿರುತ್ತೆ ಇವ್ರ ನಡುವೆ. ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಶಾಂತಿ ಒಪ್ಪಂದ ಆಗಿರುತ್ತೆ. ಈ ಶಾಂತಿ ಒಪ್ಪಂದ 1 ವರ್ಷದ ಒಳಗಡೆ ಮುರಿದು ಹೋಗ್ಬಿಡುತ್ತೆ. ಯಾವ ಕಾರಣಕ್ಕಾಗಿ? ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮತ್ತು ಲೆಬನಾನ್ ನಡುವೆ ಆಂತರಿಕವಾಗಿ ಸಂಘರ್ಷ. ಇವತ್ತು ಕೂಡ ಈ ಕದನ ವಿರಾಮವನ್ನು ಒಪ್ಪೋದಕ್ಕೆ ಹೆಜ್ಬುಲ್ಲಾ ಸಂಘಟನೆಯವರು ತಯಾರಿಲ್ಲ. ಅವತ್ತು 1983ರಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಆದಂತಹ ಶಾಂತಿ ಒಪ್ಪಂದ 42 ವರ್ಷಗಳ ನಂತರ ಮತ್ತೊಮ್ಮೆ ಇದೀಗ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಆಗಿದೆ ಅನ್ನೋದು ನಾವು ಗಮನಿಸಬೇಕಾದಂತಹ ಸಂಗತಿ. ಇದರ ಜೊತೆಗೆ ಈ 10 ದಿನದ ಶಾಂತಿಯ ಬಗ್ಗೆ ಇಸ್ರೇಲ್ ಅಧ್ಯಕ್ಷರು ಏನು ಹೇಳಿದರು, ನೆತನ್ಯಾಹು ಏನು ಹೇಳಿದರು? ಅನಿವಾರ್ಯ ಇದೆ ರೀ, ಇಸ್ರೇಲಿಗೂ ಅನಿವಾರ್ಯ, ಲೆಬನಾನ್ಗೂ ಕೂಡ ಅನಿವಾರ್ಯ. ಏನು ಅನಿವಾರ್ಯ? ಒಪ್ಪಂದ ಅನಿವಾರ್ಯ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಸಿಕ್ಕಿರುವಂಥ ಒಂದು ಸುವರ್ಣ ಅವಕಾಶ, ಇದು ನಮಗೆ ದೊಡ್ಡ ಅವಕಾಶ ಅಂತ ನೆತನ್ಯಾಹು ಹೇಳ್ತಾ ಇರೋದು. ಲೆಬನಾನ್ನಿಂದ ನಾವು ಸೇನೆಯನ್ನು ಹಿಂತೆಗಿತಾ ಇಲ್ಲ, ಲೆಬನಾನ್ನಿಂದ ಹೊರ ಬರುತ್ತಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅವರ ಕಂಡೀಷನ್ಗಳೇನಿದೆ, ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ನಿರ್ಮಿಸಿರುವ 10 ಕಿಲೋಮೀಟರ್ ಸೇನೆ ಏನಿರುತ್ತೆ ಅದು ಹಾಗೇ ಇರುತ್ತೆ ಅಂತ. ಯಾವ ಕಾರಣಕ್ಕಾಗಿ? ಈ ಹೆಜ್ಬುಲ್ಲಾದವ್ರು ಏನು ಮಾಡಿಬಿಡ್ತಾರೆ, ಈ ಉತ್ತರ ಇಸ್ರೇಲ್ನಲ್ಲಿ ಆ ಗ್ರಾಮಗಳ ಮೇಲೆ ನೇರವಾಗಿ ಕ್ಷಿಪಣಿಗಳು ದಾಳಿ ಮಾಡ್ತಾರೆ. ಈ ದಾಳಿಗಳನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಸ್ರೇಲ್ನ ಸೈನ್ಯ ಇದೆ. ಆ ಸೈನ್ಯ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನೆತನ್ಯಾಹು ಹೇಳಿಕೆ ಆಯ್ತು. ಇದು ಕದನ ವಿರಾಮಕ್ಕೆ ಇಸ್ರೇಲ್ 2 ಷರತ್ತುಗಳನ್ನು ಹಾಕಿದೆ. ಏನು ಷರತ್ತುಗಳು? ಲೆಬನಾನ್ನ ಗಡಿಯಲ್ಲಿ ಹೆಜ್ಬುಲ್ಲಾ ಶಸ್ತ್ರಾಸ್ತ್ರ ಹೊಂದಿರಬಾರದು. ಇದು ಮೊದಲ ದಿನದಿಂದಲೂ ಕೂಡ ಇರುವಂಥ ಬೇಡಿಕೆ. ಯಾವುದೇ ಕಾರಣಕ್ಕೂ ಶಸ್ತ್ರಾಸ್ತ್ರಗಳನ್ನು ಅವರು ಬಳಕೆ ಮಾಡಬಾರ್ದು ಅಂತ ಲೆಬನಾನ್ನ ಅಧಿಕೃತ ಸರ್ಕಾರನ ಇತ್ತೀಚೆಗೆ ಮಾರ್ಚ್ ತಿಂಗಳಲ್ಲಿ ಹೇಳಿದೆ. ಯಾವುದೇ ಕಾರಣಕ್ಕೂ ಹೆಜ್ಬುಲ್ಲಾ ಒಂದು ರಾಜಕೀಯ ಪಕ್ಷ ಆಗಿರಬೇಕು ಹೊರತು ಅವರು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಬಾರ್ದು ಅಂತ ಆ ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ದಾರೆ. ಇಸ್ರೇಲ್ನ ಉತ್ತರ ಭಾಗದಲ್ಲಿ ಸುಸ್ಥಿರ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಒಂದು ವರದಿಯ ಪ್ರಕಾರ ಕಳೆದ 2 ವರ್ಷಗಳಲ್ಲಿ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಸರಿಸುಮಾರು ಒಂದು 60-70 ಸಾವಿರ ಜನ ವಲಸೆ ಹೋಗ್ಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆಗೆ. ಹೀಗಾಗಿ ಅಲ್ಲಿ ಭದ್ರತೆ ಕೊಡಬೇಕು, ಜನ ವಾಪಸ್ ಬರುವಂತೆ ನೋಡ್ಕೊಳ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಈ ಸಂಧಾನ ಅನಿವಾರ್ಯ ಯಾಕೆ ಅನಿವಾರ್ಯ ಅಂತ ಹೇಳಿದ್ರೆ, ನಾನು ಹೇಳಿದ್ದೀನಿ 1982ರಿಂದ 48ರಲ್ಲೇ ಯುದ್ಧ ಆಗಿತ್ತು ಅರಬ್ ವರ್ಸಸ್ ಯಹೂದಿಗಳ ನಡುವೆ. ಆ ಎಲ್ಲವೂ ಆದ ನಂತರವೂ ಕೂಡ 82ರಲ್ಲಿ ದಾಳಿಯಾಗಿದೆ, ಎಲ್ಲವೂ ಕೂಡ ನೋಡಿದ್ದೇವೆ. ಆರ್ಥಿಕವಾಗಿ ದೊಡ್ಡ ಮಟ್ಟದ ಹೊಡೆತವನ್ನು 2 ಕಡೆಯವರು ಅನುಭವಿಸಿದ್ದಾರೆ. ಮಧ್ಯಪ್ರಾಚ್ಯದ ದೇಶಗಳಿಗೂ ಕೂಡ ಇದು ಪ್ರಾದೇಶಿಕ ಯುದ್ಧವಾಗಿ ಬದಲಾಗುವಂಥ ಅಪಾಯ ಇದೆ. ಈ ಕಾರಣಕ್ಕಾಗಿಯೂ ಕೂಡ ಎಲ್ಲವೂ ಕೂಡ ಬೇಕಾಗಿದೆ. ಇವೆಲ್ಲದರ ಜೊತೆಗೆ ಟ್ರಂಪ್ಗೆ ಪಾಕ್ PM ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಭಾರತ ಹೇಳಿರೋದಿದು. ಡೊನಾಲ್ಡ್ ಟ್ರಂಪ್ಗೆ ಶಹಬಾಜ್ ಶರೀಫ್ ಲೆಕ್ಕಕ್ಕೆ ಇಲ್ಲ ಅಂತ ಫೌದಿ ಚೌಧರಿ ವ್ಯಂಗ್ಯವಾಡಿದ್ದಾರೆ.
ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ಗೆ ಎರಡೆರಡು ಬಾರಿ ಶ್ವೇತಭವನದಲ್ಲಿ ಕೊಟ್ಟಿದ್ದಾರೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೇನೆ, ಆಸಿಫ್ ಮುನೀರ್ ಪಾಕಿಸ್ತಾನದ ಈ ನಾಯಕರುಗಳೇನಿದ್ದಾರೆ ಕೇವಲ 3 ಜನರಿಗೆ ಮಾತ್ರ ಶ್ವೇತಭವನದಲ್ಲಿ ಒಂದು ಔತಣ ಸಿಕ್ಕಿದೆ. ಅದರಲ್ಲಿ ಮುನೀರ್ ಕೂಡ ಒಬ್ಬರು. ಅವರಿಗೆ ಔತಣವನ್ನು ಕೊಟ್ಟಿದ್ರು, ಹಾಡಿ ಹೊಗಳಿದ್ರು, ಇವರು ನೊಬೆಲ್ ಪ್ರಶಸ್ತಿಗೆ ಅವರನ್ನು ಹೇಳಿದ್ರು, ಎಲ್ಲವೂ ಕೂಡ ಆಗಿದೆ. ಹೀಗಾಗಿ ಆರ್ಥಿಕವಾಗಿ ದಿಕ್ಕೆಟ್ಟು ಹೋಗಿರುವಂಥ ಪಾಕಿಸ್ತಾನ ಜಾಗತಿಕವಾಗಿ ತನ್ನ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಇದೀಗ ಗುಟ್ಟಲಾಗಿದೆ.